ಅಭಿ ಸ್ವಲ್ಪ ಸುಮ್ಮನೆ ಇರು. ಇದನ್ನೇ ದೊಡ್ಡ ಇಶ್ಯೂ ಮಾಡಬೇಡ ಅಭಿ. ಜಸ್ಟ್ ಪಿ ಬದಲು ಡಿ ಲೆಟರ್ ಚೇಂಜ್ ಆಗಿದೆ ಅಷ್ಟೇ ಅಭಿ. ಇಲ್ಲಮ್ಮ, ಇದು ಮಿಸ್ ಆಗಿ ಚೇಂಜ್ ಆಗಿರೋ ತರ ಇಲ್ಲ. ಆ ದೇವ್ರೆ ನಂಗೇನೋ ಹೇಳ್ತಿರೋ ತರ ಇದೆ. ಅಯ್ಯೋ ಛೇ, ನಿನ್ನ ನಂಬಿ ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೆ, ಹೀಗ್ ದ್ರೋಹ ಮಾಡ್ಬಿಟ್ಟಿಯಲ್ಲ. ಛೇ, ಅಯ್ಯೋ ಅಯ್ಯೋ. ನಮ್ಗೆ ಅವಮಾನ ಮಾಡೋಕ್ಕೆ ನೀವು ಹಿಂಗೆಲ್ಲ ಮಾಡ್ತಿದ್ದೀರಾ? ಅಯ್ಯೋ ಹಾಗೇನಿಲ್ಲ, ಇದು ನನಗೆ ದೊಡ್ಡ ಇನ್ಸಲ್ಟ್. ಪರಿ, ಇದಕ್ಕೂ ಮೇರಿ ಎಂಗೇಜ್ಮೆಂಟ್ ಆಗುತ್ತೆ ಅನ್ಸುತ್ತಾ? ಖಂಡಿತ ನಡೆಯಲ್ಲ. ದೇವಿ, ಏನ್ರಿ ಇದೆಲ್ಲ? ಸ್ವಲ್ಪ ಸುಮ್ಮನೆ ಇರಿ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ, ಯಾರು ಏನು ಮಾತಾಡಬೇಡಿ. ಈ ಎಂಗೇಜ್ಮೆಂಟ್ ಖಂಡಿತ ನಡೆಯುತ್ತೆ. ಯಾರು ಏನು ಮಾತಾಡಬೇಡಿ. ದೇವಿ ಯಾರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಹುಡುಗನ ಮನೆಯವರು ನಡೆದ ಎಲ್ಲ ವಿಷಯನ ನಮ್ಮ ಹತ್ರ ಮುಂಚೆನೇ ಹೇಳಿದ್ದಾರೆ. ದೇವಿ ಈಗ ಜೀವಂತವಾಗಿಲ್ಲ, ಅದನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ನೋಡಪ್ಪ ಅಭಿ, ಈ ಎಂಗೇಜ್ಮೆಂಟ್ ನಡೆಯುತ್ತೆ. ಪೂಜಾ, ನೀವು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಅಪ್ಪ, ಏನ್ರಿ ಹೇಳ್ತಿದ್ದೀರಾ? ರಿಂಗ್ ಬದಲಾಯಿಸ್ಕೊಳ್ಬೇಕಾ? ಹುಡುಗಿ ಹೆಸರಲ್ಲಿ ರಿಂಗ್ ಇಲ್ವಲ್ಲ? ಏನೇ ಇದೆಲ್ಲ? ಏನಾಗ್ತಿದೆ ಇಲ್ಲಿ? ಎಲ್ಲದಕ್ಕೂ ಅಡ್ಡ ಬರಬೇಡ ಕಲ್ಪನಾ, ನಮ್ಮ ಮಗಳ ಜೀವನದ ಪ್ರಶ್ನೆ ಇದು. ಅದರಲ್ಲಿ ತಪ್ಪೇನಿದೆ? ನೀ ಸುಮ್ಮನೆ ಇರೋ. ಇಲ್ಲಿ ತನಕ ಬಂದು ಎಂಗೇಜ್ಮೆಂಟ್ ನಿಂತು ಹೋದ್ರೆ ಸರೋಜಾದೇವಿ ಅವರಿಗಿಂತ ನಮ್ಗೆ ಜಾಸ್ತಿ ಅವಮಾನ ಆಗೋದು. ನಮಗೂ ಕೂಡ ಅಷ್ಟು ಗೌರವ ಇದೆ. ಆಮೇಲೆ ನಮ್ಮ ಮಗಳನ್ನ ಯಾರು ಮದುವೆ ಆಗ್ತಾರೆ? ಆದ್ರೆ ಈಗ ಹಾಕೋಕೆ ಉಂಗ್ರಾನೇ ಇಲ್ವಲ್ಲ? ನನ್ನ ಉಂಗ್ರಾನೇ ಕೊಡ್ತೀನಿ. ಏನೇ ಇದೆಲ್ಲ? ಇದೇನ್ ಸಾಮಾನ್ಯವಾದ ಉಂಗುರ ಅಲ್ಲ, ವಜ್ರದಿಂದ ಮಾಡಿರೋ ನಮ್ಮ ವಂಶದ ಪರಂಪರೆ ಉಂಗುರ. ಈ ಉಂಗುರಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇದನ್ ಪೂಜಾ ಗಿಫ್ಟ್ ಆಗಿ ನಾನು ಕೊಡ್ತಾ ಇದ್ದೀನಿ. ಅಭಿ ಎಂಗೇಜ್ಮೆಂಟ್ ರಿಂಗ್ ಆಗಿ ಪೂಜಾ ಬೆರಳಿಗೆ ಹಾಕ್ತಾನೆ. ಸ್ವಪ್ನ ಮ್ಯಾಮ್, ಆಹಾರ ತಗೊಂಡ್ ಬಾ. ಓಕೆ ಮ್ಯಾಮ್. ಏನಭಿ? ಒಬ್ರಿಗೊಬ್ರು ಹಾರ ಹಾರ ಬದಲಾಯಿಸ್ಕೊಳ್ಳಿ.